ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 24 ಮತ್ತು 25ನೇ ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಈ ಹಿಂದೆನೇ ಹೇಳಿದ್ದೆ, ಅಂದರೆ ಕೃಷ್ಣ ಈ ಸಾಂಖ್ಯಯೋಗದಲ್ಲಿ ಒಂದು ಸಂಖ್ಯೆಗಳ ಒಂದು ಲೆಕ್ಕಾಚಾರದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ. ಅಂದರೆ ಈ ದೇಹಕ್ಕೆ ಮಾತ್ರ ನಾಶ ಹೊರತು ನಮ್ಮ ಈ ಒಂದು ಆತ್ಮಕ್ಕೆ ನಾಶ ಇಲ್ಲ. ಆತ್ಮವನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ. ಆತ್ಮ ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 24ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅಚ್ಚೇದ್ಯೋಯ ಮದಖ್ಯೂಖ್ಯ ಮಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಃ ಸ್ಥಾಣು ರಚಲೋಯಂ ಸನಾತನಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಈ ಒಂದು ಆತ್ಮವನ್ನು ಯಾರೂ ವಧೆ ಮಾಡೋಕ್ಕಾಗಲ್ಲ, ಯಾರೂ ಒಣಗಿಸೋಕ್ಕಾಗಲ್ಲ, ಯಾರೂ ಅದನ್ನು ಕತ್ತರಿಸೋಕ್ಕಾಗಲ್ಲ ಅಂತ. ಇದು ಯಾವಾಗಲೂ ಒಂದು ಸ್ಥಾಣು ರಚಲೋಯಂ ಸನಾತನಃ, ಹಿಂದಿನಿಂದನೂ ಇದೆ, ಸನಾತನವಾಗಿ ಹಿಂದಿನಿಂದನೂ ಇದೆ, ಒಂದು ದೊಡ್ಡ ಒಂದು ಸ್ಥಾವರದ ರೀತಿಯಲ್ಲಿದೆ. ಇದನ್ನು ರಚಿಸೂ ಇಲ್ಲ, ನಾಶ ಮಾಡೋಕ್ಕೂ ಆಗಲ್ಲ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ನಾವೊಂದು ಪಿಕ್ಚರ್ಗೆ ಹೋಗ್ತೀವಿ, ಚಲನಚಿತ್ರಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ಘಟನೆಗಳು ನಡೀತಾ ಇರುತ್ತೆ. ಆ ಘಟನೆಗಳು ಅವಾಗ ನಡೀತಾ ಇರುತ್ತೆ ಹೊರತು ಅದು ನಮ್ಮ ಒಂದು ಜೀವನದಲ್ಲೇ ಆಗ್ತಾ ಇದೆ ಅಥವಾ ಆ ಒಂದು ನಟನಿಗೋ ಅಥವಾ ಹೀರೋಯಿನ್ ಯಾರಿರ್ತಾರೋ ಅವ್ರಿಗೆ ಅದನ್ನು ಆಗ್ತಾ ಇದೆ ಅಂತ ಭಾವಿಸ್ಕೊಳಕ್ಕಾಗಲ್ಲ. ಅಲ್ಲಿ ಒಂದು ನಟನೆ ಮಾತ್ರ ನಡೀತಾ ಇರತ್ತೆ. ಅಲ್ಲೊಂದು ಬೆಂಕಿ ಹತ್ಕೋಬೋದು, ಅದು ನಟನೆ ಹೊರತು ನಿಜವಾದ ಸಂಗತಿಗಳು ಆಗೋಕ್ಕಾಗಲ್ಲ. ಅಷ್ಟೇ ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ಯಾವುದನ್ನು ಸುಡೋಕ್ಕಾಗಲ್ಲ, ಯಾವುದನ್ನು ಕತ್ತರಿಸೋಕ್ಕಾಗಲ್ಲ, ಯಾವುದನ್ನು ನಾವು ನೋಡೋಕ್ಕಾಗಲ್ಲ, ಯಾವುದರಿಂದ ನಮಗೆ ದುಃಖ ಸುಖ ಏನೂ ಆಗಲ್ಲ, ಅದೇ ಒಂದು ಆತ್ಮ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದು ನಮ್ಮಲ್ಲಿದೆ, ನಮ್ಮ ಈ ಒಂದು ಕಾರ್ಯಕ್ಕೆ ಅದೇ ಕಾರಣ, ನಮ್ಮಿಂದ ಎಲ್ಲವನ್ನ ಅದೇ ಮಾಡಿಸ್ತಾ ಇದೆ. ಆದರೆ ನಮಗೆ ಅದು ಎಲ್ಲಿದೆ, ಹೇಗಿದೆ, ಯಾವ ರೂಪದಲ್ಲಿದೆ, ಯಾವ ಬಣ್ಣ ಇದೆ ಅನ್ನೋದನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ 24ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 25ನೇ ಶ್ಲೋಕದಲ್ಲಿ ಅವ್ಯಕ್ತ್ಯೋಯಮಚಿಂತ್ಯೋಯ ಮವಿಕಾರ್ಯೋರ್ಯ ಮುಚ್ಚತೆ ತಸ್ಮಾತ್ ದೇವಂ ವಿದಿತ್ತೈನಂ ನಾನು ಶೋಚಿತುಮರ್ಹಸಿ. ಅದನ್ನು ಯೋಚನೆ ಮಾಡೋಕ್ಕೂ ಕೂಡ ಆಗಲ್ಲ ಅದ್ರ ಬಗ್ಗೆ ಹೇಗೆ ಅಂತ. ಈಗ ನಾವು ಬಲೆ ಹಾಕಿದ್ರೆ ನೀರಿಗೆ ಮೀನುಗಳು ಬರುತ್ತೆ, ಹಾಗೆ ಆದರೆ ನಾವು ಗಾಳಿಗೆ ಬಲೆ ಹಾಕಿ ಗಾಳಿನ ಹಿಡಿಯೋಕ್ಕಾಗತ್ತಾ? ಅದನ್ನು ಹಿಡಿಯೋಕ್ಕಾಗಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಗಾಳಿಗೆ ಬಣ್ಣ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ. ಆದರೆ ನಮ್ಮ ಪಂಚೇಂದ್ರಿಯಗಳಿಗೆ ಅದು ಗೋಚರ ಆಗ್ತಾ ಇರುತ್ತೆ. ಪಂಚೇಂದ್ರಿಯಗಳಿಗೆ ಗೊತ್ತಾಗ್ತಾ ಇರುತ್ತೆ ಗಾಳಿ ಇದೆ, ಗಾಳಿ ಬೀಸಿದ್ರೆ ಒಂದು ಪಂಚೇಂದ್ರಿಯಗಳಿಗೆ, ನಮ್ಮ ದೇಹದ ಒಂದು ಚರ್ಮಕ್ಕೆ ಗೊತ್ತಾಗತ್ತೆ, ಜೋರಾಗಿ ಗಾಳಿ ಬೀಸ್ತು, ತಣ್ಣಗೆ ಗಾಳಿ ಬೀಸ್ತು, ಬಿಸಿ ಗಾಳಿ ಬೀಸ್ತಾ ಇದೆ, ಅದೆಲ್ಲ ನಮ್ಮ ದೇಹದ ಚರ್ಮಕ್ಕೆ ವ್ಯಕ್ತವಾಗುತ್ತೆ. ಆದರೆ ಆತ್ಮಕ್ಕೆ ಅದು ಕೂಡ ವ್ಯಕ್ತವಾಗುವಂತಹ ಒಂದು ಇದು ಇಲ್ಲ. ಆತ್ಮವನ್ನು ಯಾರೂ ಬಂಧಿಸೋಕ್ಕಾಗಲ್ಲ. ಅದು ತನಗೆ ಇಷ್ಟ ಬಂದಂಗೆ, ತನಗೆ ಇಷ್ಟ ಬರುವಷ್ಟು ಹೊತ್ತು ಆ ಒಂದು ದೇಹದಲ್ಲಿ ಇರುತ್ತೆ ಹೊರತು ಅದಾದ ಮೇಲೆ ಯಾರು ಅದನ್ನು ನೋಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದರೆ ಅವ್ಯಕ್ತ್ಯೋಯಮ ಚಿಂತ್ಯೋಯ, ಈತನ ವ್ಯಕ್ತ ರೂಪ ಇಲ್ಲ ಅದಕ್ಕೆ. ಈಗ ಯಾರೋ ಬಂದರು ಅಂದರೆ ಅವ್ರದ್ದೊಂದು ರೂಪ ನಮ್ಮ ಕಣ್ಣು ಮುಂದೆ ಬರುತ್ತೆ, ಊಹಿಸ್ಕೋತೀವಿ ಇಂಥ ಅವರು ಅಂತ. ಆದರೆ ಇದು ಅವ್ಯಕ್ತ, ಅದಕ್ಕೆ ಒಂದು ರೂಪ ಕೂಡ ಇಲ್ಲ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಈ ಸಾಂಖ್ಯಯೋಗದಲ್ಲಿ ಒಂದೊಂದು ಕಡೆನೂ ಶ್ರೀಕೃಷ್ಣ ಇದರದ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದಾನೆ, ಏನು ಹೇಗೆ ನಡೆಯುತ್ತೆ ಅಂತ. ಇದ್ರ ಬಗ್ಗೆ ಆತ್ಮದ ಒಂದು ಚಿಂತನೆಯನ್ನು ಶ್ರೀಕೃಷ್ಣ ಇದರಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಮುಂದಿನ ಶ್ಲೋಕವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.